ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಇಲ್ವಾ? ಕೆಲವರು ಆಗಿದೆ ಅಂತ ಹೇಳ್ತಾರೆ, ಕೆಲವರು ಆಗಿಲ್ಲ ಅಂತಾನೂ ಕೂಡ ಹೇಳ್ತಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ನಾಯಕರುಗಳು ಗ್ಯಾರಂಟಿ ಬೇಡ, ನಿಲ್ಲಿಸಬೇಕು ಅಂತ ಒಂದಷ್ಟು ಮಂದಿ ಹೇಳಿದರೆ, ಕೆಲವರು ಬೇಡ, ನಿಲ್ಲಿಸಬಾರದು, ಇದನ್ನು ಮುಂದುವರಿಸಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಸಿಎಂ ಮತ್ತು ಡಿಸಿಎಂ ಮಾತ್ರ ಈ ಬಗ್ಗೆ ಯಾವುದೇ ಮಾತಾಡಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಿಲ್ವಾ? ಈ ಪ್ರಶ್ನೆಯನ್ನ ನಾವು ಕೇಳ್ತಿಲ್ಲ. ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಬಗ್ಗೆ ಅಸಮಾಧಾನದ ಮಾತುಗಳನ್ನಾಡ್ತಿದ್ದಾರೆ. ಅಷ್ಟಕ್ಕೂ ಗ್ಯಾರಂಟಿಗಳಿಂದಲೇ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿತ್ತು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಗ್ಯಾರಂಟಿ ಬಲದಿಂದ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುವ ಇರಾದೆಯನ್ನ ಇಟ್ಕೊಂಡಿತ್ತು. ಆದರೆ ಲೋಕಸಭೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು 9 ಸ್ಥಾನ. ಆದರೆ ಕಳೆದ ಬಾರಿಗಿಂತ 8 ಸ್ಥಾನ ಹೆಚ್ಚು ಗಳಿಸಿದೆ. ಆದರೆ ಈಗ ಗ್ಯಾರಂಟಿಗಳ ಬಗ್ಗೆ ಸೋತ ನಾಯಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ರೆ, ಗೆದ್ದ ನಾಯಕರು ಗ್ಯಾರಂಟಿಯಿಂದ ಲಾಭವಾಗಿದೆ ಎಂದು ಹೇಳ್ತಿದ್ದಾರೆ. ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಗಳ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಗ್ಯಾರಂಟಿಗಳನ್ನ ನಿಲ್ಲಿಸೋದೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಅವ್ರ ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಅಲ್ಲ ಅದನ್ನೇ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ? ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನುವಂತಂದರೆ, ನಾನು ಇಷ್ಟ ಇಲ್ಲ, ನಿನಗೆ ವಿರುದ್ಧ ಓಟ್ ಹಾಕ್ತೀನಿ ನೋಡಿ, ನೀವು ಮಾಡ್ತಾ ಇರುವಂಥ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ. ಇದರಲ್ಲಿ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ. ಜನ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನು ಈ ಚುನಾವಣೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದು ಮುಂದುವರಿಸಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಲಷ್ಟು ದೊಡ್ಡವನು ನಾನಲ್ಲ. ಅದಕ್ಕೆ ತೀರ್ಮಾನ ಮಾಡಲಿಕ್ಕೆ ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಮಂಡಲ ಎಲ್ಲ ಇದೆ. ಅವರೆಲ್ಲ ಚರ್ಚೆ ಮಾಡಿ, ಪರಾಮರ್ಶೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಂತಾರೆ. ಈಗ ನಾವು ಕೂಡ ಪಟ್ಟನ್ನು ಬದಲಾಯಿಸಬೇಕಲ್ಲ. ಆ ಪಟ್ಟಲ್ಲಿ ಹೋಗೋಕ್ಕಾಗಲ್ಲ. ಈ ಪಟ್ಟು ಸರಿ ಇಲ್ಲ ಕಂಡ್ರೆ, ನಿಮ್ಮ ಚುನಾವಣೆಯಲ್ಲಿ ನಿಮ್ಗೆ ಸೋಲಿಸಿದೆ ಈ ಪಟ್ಟು ಅಂದಾಗ ನಾನು ಅದೇ ಪಟ್ಟು ಹಾಕ್ತೀನಿ ಅಂತ ಹೋಗೋಕ್ಕಾಗಲ್ಲ. ಬೇರೆ ಪಟ್ಟನ್ನು ಉಪಯೋಗಿಸ್ಬೇಕಲ್ಲ. ಅದು ನಮ್ಮ ಅಭಿಪ್ರಾಯ, ನಾನು ಹೇಳ್ಬೋದು. ಗ್ಯಾರಂಟಿ ಕೆಲಸಗಳು ಮಾಡ್ತದೆ, ನಮ್ಮ ತಾಯಂದಿರು, ನಮ್ಮ ಅಕ್ಕ ತಂಗಿಯರು ನಮ್ಮ ಯಾವತ್ತೂ ಕೈ ಬಿಡಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ವಿ. ಗೊತ್ತಿಲ್ಲ ಯಾವ ದೃಷ್ಟಿಯಲ್ಲಿ ಅವರು ಈ ತೀರ್ಪನ್ನು ತಗೊಂಡಿದ್ದಾರೆ ಅಂಥೇಳಿ. ಮುಂದಿನ ದಿವಸ ನಾವೆಲ್ಲ ಕಾದು ನೋಡೋಣ. ಮುಂದಕ್ಕೆ ಜನನೇ ಅದನ್ನು ತೀರ್ಪು ಕೊಡಬೇಕಾಗ್ತದೆ. ನಾವು ಕೊಡೋಕ್ಕಾಗಲ್ಲ. ಜನನೇ ಅದನ್ನು 4-5 ತಿಂಗಳು ಸಾಕು ಇದಕ್ಕೆಲ್ಲನೂ. ಏನು ಜಾಸ್ತಿ ಹೊತ್ತೇನು ಬೇಡ. ಭಾಳ ನಿರೀಕ್ಷೆ ಇಟ್ಟಿದ್ದು, ನಿರೀಕ್ಷೆಯನ್ನು ಇಡಲಿಕ್ಕೆ ಕಾರಣ ಇತ್ತು. ಈ ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಕರೆಂಟ್ ಇರ್ಬೋದು, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದಿರ್ಬೋದು. ಆದರೆ ಕಾಂಗ್ರೆಸ್ನ ಇನ್ನೂ ಕೆಲವು ನಾಯಕರು ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು 1 ವರ್ಷದ ಆಡಳಿತದಲ್ಲಿ ಜನಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೆವು. ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ, ಈಗಾಗಲೇ ಅನುಷ್ಠಾನ ಆಗಿದೆ. ಅಲ್ಲ, ನಾವು ನಿಲ್ಲಿಸೋದಿಲ್ಲ. ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು. ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಕೊಡ್ತಿದ್ದಾರೆ. ಇದಕ್ಕೆ ಸಿಎಂ ಡಿಸಿಎಂ ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.